ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ರು ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತೀನಿ. ಏನಪ್ಪ ಅದು ಅಂದರೆ ಮೊಸರನ್ನದಲ್ಲಿ ಏನು ಸ್ಪೆಷಲ್ ಅಂತ ಕೇಳ್ತೀರಾ. ಈ ಸಮ್ಮರು ವೆದರ್ ಏನಿದೆ, ಈ ವೆದರ್ಗೆ ಮೊಸರನ್ನ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತಂಪು ಕೂಡ ಹೊಟ್ಟೆಗೆ, ಮತ್ತು ಜೊತೆಗೆ ಹೆಲ್ದಿ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಯಾವಾಗಲೂ ಒಂದೇ ಥರ ನಾವು ಮಾಮೂಲಿ ಅನ್ನ ಮೊಸರು ತಿನ್ನೋದ್ರಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ, ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ಕಲರ್ಫುಲ್ಲಾಗೂ ಇರುತ್ತೆ ನೋಡೋಕ್ಕೆ. ಹಣ್ಣು ತಿಂದಿರೋ ಮಕ್ಳಿಗೆ ಈ ಥರ ಹಣ್ಣು ತಿನ್ನಿಸ್ದಂಗೆ ಆಗುತ್ತೆ. ಮೊದಲಿಗೆ ನಾನೀಗ ಅನ್ನ ರೆಡಿ ಮಾಡಿ ಇಟ್ಕೊಂಡು ಬೌಲ್ಗೆ ಪುಡಿ ಮಾಡಿ ಆರಕ್ಕಿಟ್ಕೊಂಡಿದ್ದೀನಿ. ಅದು ತಣ್ಣಗಾಗಬೇಕು ಫುಲ್ಲು. ಮತ್ತು ಒಗ್ಗರಣೆ ಫಸ್ಟೇ ರೆಡಿ ಮಾಡ್ತೀನಿ, ಏಕೆಂದರೆ ಇದು ಕೂಡ ತಣ್ಣಗಾಗಬೇಕು. ಒಂದು ಚಿಕ್ಕ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ 7-8 ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು. ನಾನು ಒಂದು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ, 2 ತುಕಡ ಮಾಡಿಕೊಂಡು. ನಿಮಗೆ ಸ್ವಲ್ಪ ಖಾರ ಥರ ಬೇಕು ಅಂದರೆ 1-2-3 ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಿಂಗೆ ಕೂಡ ಸೇರಿಸ್ಕೊತಾ ಇದ್ದೀನಿ, ಜೀರ್ಣ ಆಗುತ್ತೆ ಚೆನ್ನಾಗಿ ಅಂತ. ಆದಷ್ಟು ಮೊಸರನ್ನ ಸ್ವಲ್ಪ ಮೈಲ್ಡಾಗಿದ್ರೇ ಚೆಂದ, ಹಾಗಾಗಿ ನಾನು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು. ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗ್ತಿದ್ದಂಗೆ ಇದು ಒಗ್ಗರಣೆ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದನ್ನು ಆಫ್ ಮಾಡ್ಕೊತೀನಿ. ಫುಲ್ ತಣ್ಣಗಾಗಬೇಕಿದು. ಅನ್ನ ಇವಾಗ ತಣ್ಣಗಾಗಿದೆ. ಪುಡಿ ಮಾಡಿ ಒಂದು ಬಟ್ಲಲ್ಲಿ ಆರಕ್ಕಿಟ್ಟಿದ್ದೆ, ಇದು ಪುಡಿ ಆಗಿದೆ. ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲು ಸೇರಿಸ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಲೋಟ ಮೊಸರು, ಫುಲ್ ಮೊಸರು ಯಾಕೆ ಮಾಡಿದ್ರೆ ಹುಳಿ ಆಗುತ್ತೆ ಮೊಸರನ್ನು. ಈ ಥರ ಮಾಡಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ಕಲಸೋಕ್ಕೆ. ಮತ್ತು ಜೊತೆಗೆ ಇದಕ್ಕೆ ದಾಳಿಂಬೆ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ದಾಳಿಂಬೆ ಹೆಲ್ದಿ ಆಗಿರೋದ್ರಿಂದ ಮೊಸರನ್ನಕ್ಕೆ ಈ ಥರ ಸೇರಿಸಿದ್ರೆ ಕಲರ್ಫುಲ್ಲಾಗೂ ಇರುತ್ತೆ. ಆಮೇಲೆ ಮೊಸರನ್ನ ಜೊತೆಗೆ ಹೆಲ್ದಿ ಐಟಮ್ ನಾವು ಫ್ರೂಟ್ಸು ಜೊತೆಗೆ ಸೇರಿಸ್ಕೊಂಡಾಗುತ್ತೆ. ಇದಕ್ಕೆ ಬೇಕಾದರೂ ನೀವು ಸೀಡ್ಲೆಸ್ ದ್ರಾಕ್ಷಿ ಬರುತ್ತಲ್ಲ, ಗ್ರೀನ್ ಕಲರು, ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಮಧ್ಯಕ್ಕೆ 2 ಭಾಗ ಮಾಡಿ ಅದು ಕೂಡ ಸೇರಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಒಗ್ಗರಣೆ ತಣ್ಣಗಾಗಿದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಫುಲ್ ತಣ್ಣಗಾಗಬೇಕು, ಅನ್ನ ಕೂಡ ತಣ್ಣಗಾಗಬೇಕು. ಹಾಲು ಕಾಯಿಸಿರೋದು ಕೂಡ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಮೊಸರನ್ನ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಹೊತ್ತು ಕಲಸಿಟ್ಟ ಮೇಲೆ ಹುಳಿ ಬರುತ್ತೆ. ತುಂಬ ಹೊತ್ತು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ತಿನ್ನೋದಾದರೆ, ಹಾಗಾಗಿ ನಾನು ಹಾಲು ಸೇರಿಸ್ಕೊತಿದ್ದೀನಿ. ಎಲ್ಲ ತಣ್ಣಗಿರೋದೇ ಮಿಕ್ಸ್ ಮಾಡಿದ್ರೆ ಮೊಸರನ್ನ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ನಾನು ಒಗ್ಗರಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ಆಲ್ಮೋಸ್ಟ್ ರೆಡಿ ಆಯ್ತಾ ಬಂತು. ನೀವು ಒಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸೀಡ್ಲೆಸ್ ದ್ರಾಕ್ಷಿ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.